ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಕಿಚನ್ಗೂ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿ ಪೈನಾಪಲ್ ಕೇಸರಿ ಬಾತ್ನ 5 ನಿಮಿಷದಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಸ್ಟೈಲಲ್ಲಿ ಮಾಡಿದ್ರೆ ಹೋಟೆಲಲ್ಲಿ ಹೆಂಗೆ ಬರುತ್ತೋ ಹಾಗೆ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ತುಪ್ಪ ಎಷ್ಟು ಚೆನ್ನಾಗಿ ತೇಲ್ತದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಒದಗತ್ತೆ ಸಹ. ಬರೀ ಇದನ್ನು ನಾನು 1 ಕಪ್ ರವೆಯಲ್ಲಿ ಮಾಡಿರೋದು. ಸೊ ಈ ಹೋಟೆಲಲ್ಲಿ ಹೆಂಗೆ ಮಾಡ್ತಾರೆ ಅಂತ ನೋಡಬೇಕು ಅಂದರೆ ಪೈನಾಪಲ್ ಕೇಸರಿ ಬಾತ್ನ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ಅರ್ಪಿತಾ ಕಿಚನ್ಗೆ ಲೈಕು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಫಸ್ಟ್ ನಾನು ಒಲೆ ಹಚ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಇದರಲ್ಲಿ ಹಾಲು ಮತ್ತು ನೀರನ್ನ ಮಿಶ್ರಣ ಮಾಡಿ ಕಾಯಕ್ಕೆ ಇಡ್ತೀನಿ. ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂದರೆ, ಈಗ 1 ಕಪ್ ರವೆ ತೊಗೊಂಡ್ರೆ 3 ಪಟ್ಟು 3 ಲೋಟ ಹಾಲು ಮತ್ತು ನೀರು ತೊಗೋಬೇಕು. 2 ಬಟ್ಲು ಹಾಲು 1 ಕಪ್ ನೀರಾರು ತೊಗೊಳ್ಳಿ, ಇಲ್ಲ 1.5 ಬಟ್ಲು ಹಾಲು 1.5 ಬಟ್ಲು ನೀರಾರು ತೊಗೊಳ್ಳಿ. ಸೊ ನಮಗೆ 1:3 ರೇಷದಲ್ಲಿ ಕಾಯಕ್ಕೆ ಇಡೋಣ. ಇದು ಕಾಯ್ತಾ ಇರಲಿ ಒಂದು ಕಡೆ. ಇನ್ನೊಂದು ಕಡೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು. ಇದರಲ್ಲಿ ನಾವು ಇವಾಗ ಡ್ರೈ ಫ್ರೂಟ್ಸ್ನ ಫಸ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತುಪ್ಪ ಕಾಯಲಿ. ಕಾದ್ಮೇಲೆ ನಾನು ಇದಕ್ಕೆ ಬಾದಾಮಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಬೇಕಾದ್ರೂ ಹಾಕ್ಬೋದು, ನನಗೆ ಬಾದಾಮಿ ಇಷ್ಟ, ಸೊ ನಾನು ಬಾದಾಮಿನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಮತ್ತು ಒಣ ದ್ರಾಕ್ಷಿ ಯೂಸ್ ಮಾಡ್ತಾಯಿದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಏನು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಜಾಸ್ತಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಮಗೆ ಇಲ್ಲಿ ಪೈನಾಪಲ್ ಮೇಯ್ನು. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದನ್ನು 1 ನಿಮಿಷ ಹುರ್ಕೊಳ್ಳೋಣ. ತುಂಬ ಬ್ರೌನ್ ಆಗಕ್ಕೆ ಬಿಡಬೇಡಿ. ಸುಮ್ಮನೆ 1-2 ನಿಮಿಷ ಸ್ಟಾರ್ಟೇ ಆದಮೇಲೆ ಇದಕ್ಕೆ ನಾನು ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ತುಂಬ ಸಣ್ಣದಾಗೂ ಬೇಡ, ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಫ್ರೆಶ್ ಪೈನಾಪಲ್ಲು, ಕ್ಯಾನ್ ಪೈನಾಪಲ್ ಅಲ್ಲ ಇದು, ಫ್ರೆಶ್ ಫ್ರೂಟ್ ಏನು ಸಿಗುತ್ತೆ ಅದೇ ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ತುಪ್ಪದಲ್ಲಿ ಹಾಕಿ ಹುರ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಇದನ್ನು ಪೈನಾಪಲ್ಲಿರೋ ಹುಳಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಾಲು ಹಾಕಿದಾಗ ಕೇಸರಿ ಬಾತ್ಗೆ ಒಡೆದೋಗುತ್ತೆ ಒಂದೊಂದು ಸಲ ಹುಳಿ ಅಂಶದಿಂದ. ಸೊ ಈ ಥರ ಮಾಡೋದ್ರಿಂದ ಆ ಥರ ಏನೂ ಆಗೋಲ್ಲ. ಈಗ 1 ನಿಮಿಷ ಸಾಟೆ ಮಾಡಿದ್ದೀನಿ ನೋಡಿ, ಸ್ವಲ್ಪ ಸಾಫ್ಟ್ ಆಗಿದೆ, ಕ್ರಂಚಿನೆಸ್ ಹಾಗೆ ಇರುತ್ತೆ. ಇದನ್ನೊಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ನಾನು ಇದೇ ಬಾಣಲೆಯಲ್ಲೇ ರವೆನ ಹುರ್ಕೋತೀನಿ. ಸೊ ಇದನ್ನೊಂದು ಬಟ್ಲಿಗೆ ತೆಕ್ಕೋತೀನಿ ಈಗ ನಾನು. ಈಗ ಅದೇ ಬಾಣಲೆಗೆ ತಿರ್ಗಾ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು 1 ಕಪ್ಪು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಸೊ 1 ಕಪ್ಪು ಚಿರೋಟಿ ರವೆ ಹಾಕ್ಕೊಂಡು ಸಣ್ಣ ಉರಿಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಈ ಥರ ಹುರ್ಕೊಳ್ಳೋದ್ರಿಂದ ನಮ್ಮ ಕೇಸರಿ ಬಾತು ಮೇಣದ ಥರ ಅಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ಎಲ್ಲರೂ ನೀವು ಕೇಸರಿ ಬಾತ್ ಮಾಡಬೇಕಾದ್ರೆ ಹಾಲನ್ನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಹುರಿದಿರೋ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀರಾ. ಆ ಥರ ಮಾಡಿದ್ರೆ ನಿಮಗೆ ರೆಸ್ಟೋರೆಂಟ್ ಅಥವಾ ಹೋಟೆಲಲ್ಲಿ ಮಾಡೋ ಸ್ಟೈಲಲ್ಲಿ ಬರಲ್ಲ. ನೀವು ಅನ್ಕೋತಿರ್ತೀರ ಹೋಟೆಲಲ್ಲಿ ಮಾತ್ರ ಹೆಂಗಿರುತ್ತೆ, ನಾವು ಮನೇಲಿ ಮಾಡಿದ್ರೆ ಹಂಗೆ ಬರಲ್ವಲ್ಲ ಅಂತ. ಈ ಥರ ಮಾಡಿ ನೋಡಿ, ನಿಮಗೆ ಹೋಟೆಲ್ ಟೇಸ್ಟು ಖಂಡಿತ ಬಂದೇ ಬರುತ್ತೆ. ಸೊ ಇವಾಗ ನಾನು ಸ್ವಲ್ಪ ರವೆ ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ಇಲ್ಲಿ ಹುರ್ಕೊಂಡ ನಂತರ ನಾನು ಆಗಲೇ ಹೇಳ್ದಂಗೆ ಒಂದು ಕಡೆ ಆಲ್ರೆಡಿ ನಂದು ಹಾಲು ಮತ್ತು ನೀರು ಕಾಯ್ತಾ ಇದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಸೊ ನಾನು ಉಲ್ಟಾ ಪ್ರೊಸೆಸಲ್ಲಿ ಮಾಡ್ತಿದ್ದೀನಿ ನೋಡಿ. ಇದು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತಲ್ಲ ಎರಡೂ, ತುಂಬ ಉಕ್ಕಿ ಬರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ರವೆಗೆ ಮಿಕ್ಸ್ ಮಾಡ್ಕೋತಾ ಬರೋಣ. ಸೊ 3 ಪಟ್ಟು ಬೇಕಾಗುತ್ತೆ, ಯಾಕಂದರೆ ತುಂಬ ಹಿಡಿಸುತ್ತೆ. ಗಂಟಾಯಿತು ಅಂದ್ಕೋಬೇಡಿ, ಮಿಕ್ಸ್ ಮಾಡ್ತಾ ಇದು ಆರಾಮಾಗಿ ಹೊರಟೋಗುತ್ತೆ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಸಕ್ಕರೆನೂ ಹಾಕೋತಾ ಇದ್ದೀನಿ. 1 ಕಪ್ಪು ನೀವು ಚಿರೋಟಿ ರವೆ ತೊಗೊಂಡ್ರೆ 1/4 ಕಪ್ ಸಕ್ಕರೆ ತೊಗೊಳ್ಳಿ ಸಾಕು. ಸಕ್ಕರೆ ಹಾಕಿದಾಗ ಇನ್ನೊಂದು ಸ್ವಲ್ಪ ನೀರಾಗುತ್ತೆ. ಅದು ಇವಾಗ ನೋಡ್ಬೋದು, ಸಕ್ಕರೆ ಕರಗ್ತಾ ನೋಡಿ ಎಷ್ಟು ನೀರಾಯಿತು. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಆಗಿರೋದು ಕಮ್ಮಿ ಆಗುತ್ತೆ. ಇವಾಗ ನಾವು ಡ್ರೈ ಫ್ರೂಟು ಪೈನಾಪಲ್ ಏನು ಮಿಕ್ಸ್ ಮಾಡ್ಕೊಂಡ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಿದ ತಕ್ಷಣ ನೋಡಿ ನೀರಾಯಿತು, ಹಂಗೆ ಗಟ್ಟಿ ಆಗ್ತಾ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೆ. ಒದಗತ್ತೆ, ಮೇಯ್ನಾಗೆ ತುಂಬ ಒದಗತ್ತೆ. ಹೋಟ್ಲಲ್ಲೆಲ್ಲ ಹೀಗೆ ಮಾಡೋದು. ಸೊ 1 ನಿಮಿಷ ಮಿಕ್ಸ್ ಮಾಡಿದ್ದೀನಿ. ಈಗ ತಿರ್ಗಾ ವಾಪಸ್ ಗಟ್ಟಿ ಆಯಿತು. ಸಕ್ಕರೆ ಹಾಕಿರೋದು ಕರ್ಕೊಂಡು ಇದಕ್ಕೊಂದು ಸ್ಪೂನಷ್ಟು ತುಪ್ಪ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೇಯಬೇಕಾಗತ್ತೆ. ಸೊ ಪೈನಾಪಲ್ಲು, ಬಾದಾಮಿ ಎಲ್ಲ ಏನು ತುಪ್ಪದಲ್ಲಿ ಹುರ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಗಂಟೆಲ್ಲ ಹೊರಟೋಯ್ತು, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದೊಂದು ರವೆ ಒಂಚೂರು ಸ್ವಲ್ಪ ಬೇಯಬೇಕಲ್ವ. ಸೊ ಮುಚ್ಚಿ ಒಂದು 5 ನಿಮಿಷದ ಕಾಲ ಮುಚ್ಚಿಡ್ತೀನಿ. ಈಗ ಒಂದು 5 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಕೇಸರಿ ಬಾತು. ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಫುಲ್ಲು ಒಂದು ಉಂಡೆ ಆಗಿ ಬರುತ್ತೆ ಮಿಕ್ಸ್ ಮಾಡಿದ್ರೆ. ಈ ಥರ ಆದರೆ ರವೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಫೈನಲಿ ಇನ್ನೊಂದು ಚಮಚ, 2 ಚಮಚ ತುಪ್ಪ ಹಾಕೋಣ. ತುಪ್ಪ ಇದಕ್ಕೆ ತುಂಬ ಚೆನ್ನಾಗಿ ಸೇರುತ್ತೆ, ರುಚಿಯಾಗಿರುತ್ತೆ. ಇದು ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಾಡಿ ನಿಮ್ಮ ಮನೇಲಿ ಯಾವ ಹೋಟೆಲಿಂದ ತರಿಸಿದ್ದು ಅಂತ ಕೇಳಬೇಕು. ಸೊ ಫೈನಲಿ 2 ಚಮಚ ತುಪ್ಪ ಹಾಕಿ ಸಣ್ಣ ಊರಿಲಿ ಸ್ವಲ್ಪ ಕೈ ಆಡಿಸೋಣ. ಆವಾಗ ಆ ತುಪ್ಪದ ಫ್ಲೇವರು ಇದೆಲ್ಲ ಚೆನ್ನಾಗಿ ಹಿಡ್ಕೊಂಡು ಕೇಸರಿ ಬಾತ್ ಚೆನ್ನಾಗಿ ಆಗುತ್ತೆ ನೋಡಿ. ಇವಾಗ ನೋಡಿ ತುಪ್ಪ ಹಾಕಿ ನಾನು ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ಲು ಹೊಂದ್ಕೋತಾ ಇದೆ ಒಂದು ಬಾಲ್ ಥರ. ಬಿಸಿಯಾದ ಕೇಸರಿ ಬಾತು ರೆಡಿ ಆಯಿತು ನೋಡಿ. ಸೈಡಲ್ಲೆಲ್ಲ ತುಪ್ಪ ಕುದಿಯೋಕ್ಕೆ ಬಂತಲ್ಲ, ಈ ಥರ ಆದರೆ ನಂದು ರೆಡಿಯಾಗಿದೆ ಅಂತ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ.
ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ, ನೀವು ಯಾವತ್ತೂ ಮಿಸ್ ಮಾಡಲ್ಲ, ಇದೇ ಥರ ಮಾಡ್ತೀರಾ. ಸ್ವಲ್ಪ ಪ್ರೋಸೆಸ್ ಉಲ್ಟಾ ಅಷ್ಟೇ, ಬಟ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. 5 ನಿಮಿಷದಲ್ಲೇ ಸ್ವೀಟ್ ರೆಡಿ ಆಗೋಯ್ತು. ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ ಇವಾಗ. ನಿನಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಅರ್ಪಿತಾ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಕೇಸರಿ ಬಾತ್ ಹೆಂಗೆ ಬಂತು ಅಂತ. ನೋಡಿ ಇವಾಗ ನಾನು ಸರ್ವಿಂಗ್ ಬೌಲಿಗೆ ತೆಕ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ, ಫ್ಲೇವರ್ಸ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಪೈನಾಪಲ್ ಪೀಸಸ್ ಹಾಗೆ ಸಿಗೋದ್ರಿಂದ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂತ ಪೈನಾಪಲ್ ಕೇಸರಿ ಬಾತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾವ ಥರ ಅಡುಗೆಗಳು ಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಧನ್ಯವಾದಗಳು ಫ್ರೆಂಡ್ಸ್.